ಪ್ರಕೃತಿ ಭೂಮಿಯ ಜೀವಾಮೃತ ಎಂದರೆ ಕೂಡ ತಪ್ಪಾಗಲಾರದು. ನಿಸರ್ಗ ತನ್ನ ಮಡಿಲಲ್ಲಿ 84 ಕೋಟಿ ಜೀವರಾಶಿಗಳಿಗೆ ಆಶ್ರಯವನ್ನು ನೀಡಿದೆ. ಅದರಲ್ಲಿ ಬುದ್ಧಿವಂತ ಜೀವಿ ಮಾನವ ಕೂಡ ಒಬ್ಬನು. ಪ್ರಕೃತಿ ಏನೆಲ್ಲ ದಾರಿ ಎರೆದಿದೆಯೋ ಅದೆಲ್ಲವೂ ಭೂಮಿಯ ಮತ್ತು ಭೂಮಿಯೊಳಗೆ ಆಶ್ರಯವನ್ನು ಪಡೆದಿರುವಂಥ 84 ಕೋಟಿ ಜೀವರಾಶಿ ಮಾನವನನ್ನು ಒಳಗೊಂಡಂತೆ ಸಮತೋಲನವನ್ನು ಸಾಧಿಸುವ ಪ್ರಕ್ರಿಯೆ ಅಂತ ಹೇಳ್ಬೋದು. ಈ ಪ್ರಕ್ರಿಯೆಯಲ್ಲಿ ಯಾವುದೇ ಒಂದು ವ್ಯತ್ಯಾಸವಾದರೂ ಕೂಡ ಪ್ರಕೃತಿ ಮತ್ತು ಮಾನವ ಜೀವಿ ಪರಿಸರ ವ್ಯವಸ್ಥೆಯು ಅಸಮತೋಲನದ ಹಾದಿಗೆ ಹೆಜ್ಜೆ ಇಡುವುದು. ಜೀವಿ ಪರಿಸರ ವ್ಯವಸ್ಥೆಯ ಹಲವಾರು ಸಂಶೋಧನೆಗಳು, ಹುಡುಕಾಟಗಳು, ಅಧ್ಯಯನಗಳು ಮುಂತಾದ ಕುತೂಹಲಕಾರಿ ಸಂಗತಿಗಳತ್ತ ನಡೆಯುತ್ತಿರುವ ವಿಶೇಷ ಪ್ರಕ್ರಿಯೆಗಳು ಒಂದೆಡೆಯಾದರೆ, ನೈಸರ್ಗಿಕವಾಗಿ ಭೂಮಿ ಮೇಲೆ ಅಸ್ತಿತ್ವವನ್ನು ಹೊಂದಿರುವ ಈ ಪರಿಸರ ವ್ಯವಸ್ಥೆಯ ಸುಸ್ಥಿರತೆಯನ್ನು ಕಾಯ್ದುಕೊಂಡು ಭವಿಷ್ಯದ ಪೀಳಿಗೆಗೆ ಅಗಾಧತೆ ಮತ್ತು ಜೀವಾಮೃತವಾದ ಜೀವಿ ಪರಿಸರ ವ್ಯವಸ್ಥೆಯನ್ನು ದಾರಿ ಎರೆಯುವುದು ಪ್ರಮುಖ ಜವಾಬ್ದಾರಿಯಾಗಿದೆ.